ನನ್ನ ಪ್ರತಿಯೊಂದು ಕಾರ್ಯ ಸುಲಭವಾಗಿ ಸಾಗಬೇಕಾದರೆ ಇಂದು ನಾನು ಆ ಸಾಹುಕಾರನ ಮನೆ ಪ್ರವೇಶಿಸಲೇಬೇಕು. ಹಣದ ರಾಶಿಗಿಂತ ಜಗುಸುತ್ತಿರುವ ಆ ಪ್ರೇಮಿಯ ರೂಪದ ಮೇಲೆ ಈ ಕಾಳಿಂಗನ ಕಾಮದ ದೃಷ್ಟಿಯನ್ನು ಬೀರಿ ಆ ಕನ್ಯೆಯನ್ನು ಒರೆಸಿಕೊಂಡು ಆಮೇಲೆ ತೂಗಿ ನೋಡುವೆ ಈ ಬ್ರಹ್ಮಾಂಡವನ್ನು. ಓಹೋ, ನಾ ಬಯಸಿದವಳು ಎತ್ತ ಕಡೆ ಬರುವಂತೆ ಕಾಣುತ್ತಾಳೆ. ಬರಲಿ ಬರಲಿ. Get low when the whistle goes. ರೀ ಮಿಸ್ಟರ್, ಏನ್ ಹಾಗೆ ನೋಡ್ತಾ ಇದ್ದೀರಾ? ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ದಾರಿ ಬಿಟ್ಟು? ಬಹುದಿನದಿಂದ ಕಾದು ಕುಳಿತ ಬೇಟೆ ಇಂದು ತಾನಾಗೆ ಬಂದು ಪಂಜರದಲ್ಲಿ ಬಿದ್ದಿತ್ತಲ್ಲ ಎಂದು ನೋಡ್ದೆ ಅಷ್ಟೇ. ಓ ರಾಜ್ಕುಮಾರ, ನಾನು ಯಾವ ಮಣಿತನದಲ್ಲಿ ಜನಿಸಿದ ಹೆಣ್ಣೆಂದು ಸ್ವಲ್ಪ ಯೋಚನೆಯಿಂದ ಮಾತನಾಡಿ. ಗೊತ್ತು, ನೀನೊಬ್ಬಳು ಅಗರ್ಭ ಶ್ರೀಮಂತನ ಮನೆತನದಲ್ಲಿ ಜನಿಸಿದ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡುವುದು ಪ್ರೇಮ? ದುಂಬಿಗೆ ಶ್ರೀಮಂತನ ತೋಟದಲ್ಲಿ ಅರಳಿ ನಿಂತ ಹೂವಿಗೂ ಅಷ್ಟೇ, ಕಾಡಿನಲ್ಲಿ ಅರಳಿ ನಿಂತ ಹೂವಿಗೂ ಅಷ್ಟೇ. ಒಟ್ಟಾರೆ ಆ ಹೂವಿನ ಪರಿಮಳ ಹೀರುವುದೇ ಆ ದುಂಬಿಯ ಕೆಲಸ. ಅಂದ ಹಾಗೆ ಈ ನಿನ್ನ ಸುಂದರವಾದ ದೇಹದಿಂದ ಹೊರ ಸೋಸುತ್ತಿರುವ ಪರಿಮಳ ಸ್ವಲ್ಪ ಹಲ್ಲನ್ನ ಬಿಗೆ ಹಿಡಿದು ಮಾತನಾಡಿ. ಶ್ರೀಮಂತ ಮಣಿತನದಲ್ಲಿ ಜನಿಸಿದ ಈ ರಾಜಕುಮಾರಿಗೆ ಸಿಕ್ಕಂತೆ ಮಾತನಾಡಿದ್ರೆ ನಮ್ಮ ತಂದೆಯವರಿಗೆ ಹೇಳಿ ನಿನ್ನ ಮೈ ಚರ್ಮವನ್ನೇ ಸುಲಿಸಬೇಕಾಗಿತ್ತು. ಎಚ್ಚರ. ಶ್ರೀಮಂತನ ಮನೆತನದಲ್ಲಿ ಜನಿಸಿದ ರಾಜಕುಮಾರಿ, ನಿಮ್ಮಪ್ಪನಂತ ನೂರಾರು ಜನ ಶ್ರೀಮಂತರಿಗೆ ಸಿಹಿಯ ಸ್ವಪ್ನವಾಗಿ ನಿಂತಿರುವ ಈ ಕಾಳಿಂಗನ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿಮ್ಮಪ್ಪನಿಗಷ್ಟೇ ಅಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಏನೋ ಬಡ ಭಿಖಾರಿ, ಮನೆಯಲ್ಲಿ ಬೀಸಲು ತುಸು ಕಾಲಿಲ್ಲದಿದೆ. ಎಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆ. ಬರೀ ನಮ್ಮಪ್ಪನ ಹೆಸರು ಕೇಳಿದ್ರೆ ಸಾಕು. ಸುತ್ತ 7 ಹಳ್ಳಿಗಳು ಗುಣಗಳನ್ನೇ ನಡೆದುತ್ತಿರುವಾಗ ನೀನವನಿಗೆ ಎದುರಾಗಿ ನಿನ್ನ ಕಾಲ ಯೋಗವೇ ಸಮೀಪ ಬಂದಿದ್ದೆಂದು ತಿಳಿದುಕೋ. ಕಾಲಯುಗ
ಜೀವದ ಹಂಗ ತೊರೆದು ನಿಂತಿರುವ ಈ ಕರಿ ಕಾಳಿಂಗನಿಗೆ ಪ್ರಾಣ ಭೀತಿ ಪ್ರೇಮ ಪ್ರಾಪ್ತ ವಯಸ್ಸಿನಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಅಂಗ ಯೌವನವನ್ನು ಹಾಗೆ ಕಾಲೇಜ್ ಮಟ್ಟದಲ್ಲಿ ಕಳೆದುಕೊಳ್ಳಬೇಡ. ಕಳೆದುಕೊಂಡಿದ್ದೆಯಾದರೆ ಕರಿಮಣಿ ಸರದ ಕೋಲಯುಗವನ್ನು ಕಳೆದುಕೊಂಡಂತೆ. ದೂರ ಸರಿದು ನಿಂತು ಮಾತನಾಡೋ ದುರಾಚಾರಿ ಮಾನವನಿಗೆ ತಂಗಿ ಅಂತಿರುವ ಒಂದು ಹೆಣ್ಣನ್ನ ತನ್ನ ಕಾಮದ ದುರಾಸೆಗೆ ಬಲಿ ತೆಗೆದುಕೊಳ್ಳೋ ನೀನ್ಯಾವ ಗಂಡ್ಸ? ತಂಗಿ ಬಾಯಿಯ ಮತ್ತು ಪ್ರೇಮ ನಮ್ಮಂತ ನವತರುಣರಿಗೆ ಅಕ್ಕ ತಂಗಿ ಅಂತ ಹೇಳುತ್ತಾ ಹೋದರೆ ಈ ಪ್ರಪಂಚದ ಗತಿ ಹೇಗೆ? ಭಾರತ ಮಾತೆಯ ಒಡಲಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ಭಾವಿಸಬೇಡ. ನವ ದಂಪತಿಗಳಾಗಿ ಕೂಡಿಯ ಬಾಳುವ ಈ ಶುಭಯೋಗವನ್ನು ಕಳೆದುಕೊಳ್ಳಬೇಡ. ಕಳೆದುಕೊಂಡಿದ್ದೆಯಾದರೆ ನಿನ್ನ ಕರಿಮಣಿ ಸರದ ಕಾಲಯುಗವನ್ನೇ ಕಳೆದುಕೊಂಡಂತೆ ತಿಳಿದುಕೋ. ನೀನೊಬ್ಬ ಕಾಮದ ಪಿಶಾಚಿ. ಪಗಳಿದ್ರಾಗೋದೇನು? ಕರಿಮಣಿ ಸರವನ್ನ ಕಟ್ಟಿಕೊಂಡು ಮುತ್ತೈದೆಯಾಗಿ ಸತ್ತು ಹೋಗುವುದಕ್ಕಿಂತ ಶಿವ ಶರಣಿಯಾಗಿ ಸತ್ತು ಹೋಗುವೆ ಶಿವನ ಸನ್ನಿಧಾನ. ಅಷ್ಟಕ್ಕೂ ನನ್ನ ಆಸೆ ಆಕಾಂಕ್ಷೆಗಳನ್ನ ಕಾಲೇಜು ಮಟ್ಟದಲ್ಲಿ ಮುಗಿಸಬೇಕಾದ ನನಗೆ ಒಂದು ತಾಳಿಯ ಆಶೆ ವಿಷಗೊಳಿಸಿ ಒಂದು ಹೆಣ್ಣಿನ ಜೀವನವನ್ನೇ ಹಾಳು ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ಆಚೆಗೆ ನಾಚಿಕೆ ಎಂಬ 3 ಅಕ್ಷರ ಪದ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ಪ್ರೇಮ. ನಿನ್ನ ಕಾಲೇಜಿನಲ್ಲಿ ನಡೆಯುತ್ತಿರುವ ಬಣ್ಣದ ಹಿತಪುರುಷದ ನುಡಿಯನ್ನು ನನ್ನ ಮುಂದೆ ಹೇಳಬೇಡ. ಬೇಗನೆ ಕಾಳಿಂಗ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನಣ್ಣನ ಜೊತೆಗೂಡಿ ಕಲಿತ ನೀವು MBBS ಪದವೀಧರರೇ? ನಿಜವಾಗ್ಲೂ ಹೇಳ್ತೀರಾ ಈ ಮಾತನ್ನ? ನಂಬಿ ಹಂಬಲಿಸಿ ಬರುವ ಒಂದು ಹೆಣ್ಣಿನ ಮುಂದೆ ನಾನೇಕೆ ಸುಳ್ಳು ಹೇಳಲಿ ಪ್ರೇಮ? ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇರದಿದ್ದರೆ ನಿಮ್ಮ ಅಣ್ಣನನ್ನೇ ಕೇಳಿ ನೋಡು. ಹಾಗಾದ್ರೆ ನನ್ನ ಆಸೆ ಪೂರೈಕೆಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಸದ್ಯಕ್ಕೆ ನೀನೇ ನನ್ನ ರಾಣಿ. ಹಾಗಾದರೆ ಕಲ್ಲಿನ ವೀಣೆಯಂತಿರುವ ಈ ಕಾಳಿಂಗನ ಮನಸ್ಸಿಗೆ ತೃಪ್ತಿ ಪಡಿಸಲು ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ? ಅಲ್ಲ ಎಂದವರು ಯಾರು ಪ್ರಿಯಕರ? ಹಾಡುವಾಗ
ಯಾವ ಜನ್ಮದ Thank you.